ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರದೇ ಗಾಡಿ ಇದ್ರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಮತ್ತೆ ಸರ್, ನಮಗೊಂದು ಹೋಂಡೈ ಐ10 ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು 1.2 ಮ್ಯಾಗ್ನಾ ಪೆಟ್ರೋಲ್. 1.2 ಮ್ಯಾಗ್ನ ಐತ್ರಿ. ಹೌದೌದು. ಏನೈತ್ರಿ ಮಾಡಲು? ಮಾಡೆಲ್ 2010 ಸರ್. 2010 ಮಾಡಲು. 10 ಮಾಡೆಲ್ ಹೌದು. ಓಕೆ. ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಸಿಂಗಲ್ ಓನರ್. ಫಸ್ಟ್ ಓನರ್ದಾಗ ಐತ್ರಿ. ಗಾಡಿ ಯಾರು ತೊಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ. ಹಾಂ ಅವರು ಸೆಕೆಂಡ್ ಓನರ್ ಹೌದು. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 77,000. 70 ರನ್ನಿಂಗ್. 77,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್. ಸೋಲ್ಮರ್ ಕಾರ್ಡ್ ಐತ್ರಿ. ಹಾಂ ಶೋರೂಮ್ ರೆಕಾರ್ಡ್ ಸರ್. ಸೊ ಸರ್ವಿಸ್ ಮಾಡ್ತಿದ್ರೆ ಪ್ರತಿಯೊಂದು ಕೂಡ? ಹಾಂ ಪ್ರತಿಯೊಂದು ಶೋರೂಮ್ ಸರ್ವಿಸ್. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಎಲ್ಲ 80% ಇದೆ. 80% ತನಕ ಟೈರ್ ಐತ್ರಿ. ಹೌದೌದು. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು ಈ ಥರ ಏನಾದ್ರು ಇರ್ತದೆ ಪ್ರಾಬ್ಲಮ್ ಐತ್ರಿ? ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಪ್ರತಿಯೊಂದು ಕೂಡ ಕ್ಲಿಯರ್ ಐತ್ರಿ. ಹೌದೌದು. ಓಕೆ. ಇನ್ನು ಎಫ್ ಸಿ ಇನ್ಶೂರೆನ್ಸ್ ನೋಡೋದಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಎಫ್ ಸಿ ಇದೆ. ಓಕೆ. ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ರನ್ನಿಂಗ್ ಇರೋದು? ಇನ್ಸೂರೆನ್ಸ್ 4 ತಿಂಗಳಿದೆ. ಗಾಡಿ ತೊಗೊಂಡ್ರೆ 4 ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ? ಹೌದೌದು. ಓಕೆ. ಎಫ್ ಸಿ ಎಫ್ ಸಿ ಇದೆ ಸರ್. ರನ್ನಿಂಗ್ ಇರುವಂಥದ್ದಾ? ಹೌದೌದು. ಯಾಕಂದ್ರೆ 2011 ಮಾಡಲು ವೈಟ್ ಬೋರ್ಡ್ ಅಂದರೆ ಇನ್ನೊಂದು ವರ್ಷ ಇರ್ಬೋದು, ಹೌದಲ್ಲ? 10 ಹೌದು. ಓಕೆ. ಏನು ಬರುತ್ತೆ ತಮ್ಮ ಕೈಯಲ್ಲಿ ಮೈಲೇಜ್ ಎಲ್ಲ? ಮೈಲೇಜ್ 17 ಕೊಡೋದು. 17 ತನಕ ಬರ್ತೈತೆ ರೀ? ಹ್ಞೂ. ಓಕೆ ರೀ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್, ಕಂಪ್ನಿ ಫಿಟೆಡ್ ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟಿಂಗು? ಎಲ್ಲ ಬರ್ತದಲ್ಲ, 4 ಪವರ್ ವಿಂಡೋ ಹ್ಞೂ. ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಉಂಟು, ಹ್ಞೂ. ಮತ್ತೆ ಎ ಸಿ, ಓಕೆ. ಅದೇ ಇದೆಲ್ಲ ಬರ್ತದೆ. ಮಾಮೂಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎ ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕ್ ಇದೆಯಾ? ಹೌದೌದು. ಇದು ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು. ಹಾಂ ವರ್ಕಲ್ಲಿರೋದು. ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಆಗಿರ್ಬೋದು, ಲೈಟಲ್ಲಿ ಮತ್ತು ಏನಾದ್ರು ಚೇಂಜಸ್ಸು, ಕಲರ್ಫುಲ್ ಲೈಟು? ಸೀಟ್ ಕವರ್ ಕಂಪನಿಯಿಂದ ಬಂದದ್ದೇ, ಚೆನ್ನಾಗಿದೆ. ಕವರ್ ಎಕ್ಸ್ಟ್ರಾ ಏನು ಹಾಕಲಿಲ್ಲ. ಹೌದಾ? ಹಾಂ. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ತಾವು ಪ್ರೈಸು? ಪ್ರೈಸ್ 245 ಹಾಕಿದ್ದೇನಲ್ಲ, ಮತ್ತೆ ಸಣ್ಣ ಹೆಚ್ಚು ಕಮ್ಮಿ ಮಾಡ್ಬೋದು. 2,45,000 ಹೇಳ್ತಾ ಇದ್ದೀರಾ? ಹೌದೌದು. 2,45,000 ನಮ್ಮ ಕಡೆಯಿಂದ ಬಂದರೆ ನೆಗೆಶ್ವಲ್ ಏನು ಮಾಡ್ಕೊಡ್ತೀರಾ? ಎಲ್ಲ ರೇಟ್ ಮಾಡಿ ಕೊಡುವ. ಹೆಚ್ಚು ಕಡಿಮೆ ಆಗುತ್ತೆ? 35 ಹೇಳ್ತೇನೆ ನಾನು, ಫೈನಲ್ 35 ಹೇಳ್ತೇನೆ, ಮತ್ತೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಬೋದು. ಓಕೆ. 10,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 2,35,000 ಗಾಡಿ ಕೊಡೋಕೆ ರೆಡಿ ಇದ್ದರೂ ಕೂಡ ಅದರಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಹತ್ತಿರ ಬಂದರೆ? ಹಾಂ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡುವುದು. ಓಕೆ. ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಆರಾಮಾಗಿ ಓಡಿಸ್ಬೋದು, ಏನು ₹1 ಹಾಕ್ಲಿಕ್ಕಿಲ್ಲ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನು? ಲೊಕೇಶನ್ ಪುತ್ತೂರು. ಪುತ್ತೂರು ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ? ಡೌನ್ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೇ ನಂಬರ್ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಓಕೆ ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್.